ಎಲುಬಿಲ್ಲದ ನಾಲಿಗೆಯೇ, ಅದೆಷ್ಟು ಬಗೆಯ ರುಚಿ ಬೇಕು ನಿನಗೆ, ಒಮ್ಮೆಯಾದರೂ ಹೇಳುನ ತೃಪ್ತನಾದನೆಂದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ವೇದಿಕಾ ಗೌಡ. ಇವತ್ತು ಮಟನ್ ಕೈಮಾ ವಡೆ ಮಾಡುವ ವಿಧಾನವನ್ನು ತಿಳಿಸುತ್ತೇನೆ. ಬನ್ನಿ ಹೋಗೋಣ. ಬೇಕಾಗಿರುವ ಸಾಮಗ್ರಿಗಳು: ಮಟನ್ ಕೈಮಾ, ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಕಡಲೆಪಪ್ಪು, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಮತ್ತು 2 ಮೊಟ್ಟೆ, ಈರುಳ್ಳಿ, ಕೊತ್ತಂಬರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಮಟನ್ ಕೈಮಾ ವಡೆಗೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಮಟನ್ ಕೈಮಾ, ಕಡಲೆಪಪ್ಪು, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಇದನ್ನೆಲ್ಲ ತರಿಯಾಗಿ ರುಬ್ಕೊಳ್ಳಿ. ಈಗ ರುಬ್ಬಿಟ್ಟಿರುವ ಪೇಸ್ಟನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, 2 ಮೊಟ್ಟೆ, ಈರುಳ್ಳಿ, ಕೊತ್ತಂಬರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಕ್ರಿಸ್ಪಿ ಲೇಯರ್ಸ್ಗೋಸ್ಕರ ಕಡಲೆಪಪ್ಪನ್ನು 3 ಸ್ಪೂನ್ಸ್ ಅಷ್ಟು ಪೌಡರ್ ಆಗಿ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕಾದಿರುವ ಎಣ್ಣೆಗೆ ವಡೆಯ ರೀತಿಯಲ್ಲಿ ತಟ್ಟಿ ಎಣ್ಣೆ ಒಳಗಡೆ ಬಿಡಿ. ಸೊ ರುಚಿಯ ಮಟನ್ ಕೈಮಾ ವಡೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.